ಇನ್ನು 7 ವರ್ಷ ಶನಿಕಾಟ ಇವರೆಲ್ಲ ಮಗಳೇ. ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡಿ ಕೇಳಿದ್ರು ಇದೆಲ್ಲಿದೆ ಅಂತ. ಸೀತಾರಾಮ ಜಾಸ್ತಿ ಇದಕ್ಕೆ. ನಾನು ಹೇಳಿಲ್ವಾ, ಅದು ದೂರದಿಂದ ನೋಡೋಕ್ಕೆ ಮಜಾ. ಹತ್ರದಲ್ಲಿ ಹೋದರೆ ಆಂಜನೇಯ ಸ್ವಾಮಿ ಪಾದದಷ್ಟು ಇಲ್ಲ ನಾವು ನಮಗಿಲ್ಲಿ ಒಬ್ಬರು ಸಿಕ್ಕಿದ್ದಾರೆ ಲೋಕಲ್ಲು. ಅವ್ರದ್ದು ಪೇಜ್ ಇದೆ ಕುಣಿಗಲ್ ಅಫಿಷಿಯಲ್ 666 ಅಂತ, ಫಾಲೋ ಮಾಡ್ಕೊಳ್ಳಿ. ಇಲ್ಲಿದ್ದು ಅಪ್ಡೇಟ್ಸು ಸಿಗ್ತಾ ಇರುತ್ತೆ ಅವ್ರಿಗೆ. ಸರ್ ನಿಮ್ಮ ಹೆಸರು? ಮೋಹನ್ ಕುಮಾರ್ ಕೇಕೆ. ನಿಮ್ಮ ಹೆಸರು? ಆಕಾಶ್ ಹೆಚ್ಚ. ಈ ಒಂದು ಇವಾಗ ನಾಳೆ 500 ಮನೆ ಪೂಜೆ ಇದಿದೆ. ಏನಿದೆ ಅದ್ರದ್ದು ಅಲ್ಲೇ ಕವರೇಜ್. ಮನೆ ಕಟ್ಸಿದ್ದಾರೆ ಎಲ್ಲಿ? ಬಿದ್ನಗಿರಲ್ಲ. ಯಾರು ಕಟ್ಸಿರೋದು? ಸ್ವಾಮೀಜಿ. 500? ಓಕೆ ನಾಳೆ. ನೋಡುವ, ಹೋಗುವ ಅಲ್ಲಿ. ಕುದುರೆ ಇಲ್ಲಿ ಕುದುರೆ ಸವಾರಿನೂ ಇದೆಯಪ್ಪ. ಯಾರಾದ್ರೂ ಕುದುರೆ ಸವಾರಿ ಮಾಡೋರಿದ್ರೆ ಬರ್ಬೋದು ಇಲ್ಲಿಗೆ. ಇದು ಲಕ್ಷ್ಮಿ. ಇದು ಲಕ್ಷ್ಮಿನಾ? ಇದು ರಾಕಿನಾ? ರೆಸ್ಪಾಂಡ್ ಮಾಡ್ತೈತೆ ನೋಡಿ ಗುರು. ಅದು ಈ ತರ ಮಾಡ್ತಿದ್ದೆ ಅದು ಬೈತೈತೆ, ಈ ತಲೆ ತಿನ್ಬೇಡ ಹೋಗ ಸುಮ್ಮನೆ ಅಂತ. ಗುರು ಒದ್ಗಿದ್ಬಿಟ್ಯಾ ಗುರು. ರಾಕಿ ಅಂತೆ. ರಾಕಿ ಬಾಯ್. ರಾಕಿ ಬಾಯಿ ಇದು. ನಾನು ಅದೇ ಇವರು ರೇಗಿಸ್ತಾ ಇದೆ, ದೇವ್ರು ನೋಡೋಕೆ ದುಡ್ಡು ಕೊಡ್ಬೇಕಂತ. ಇಲ್ಲಿ ಟಿಕೆಟ್ ಪ್ರೈಸ್ ಇದೆ, ಎಷ್ಟೋ ಇದೆ ಗೊತ್ತಿಲ್ಲ ಸರ್. ಎಷ್ಟಿದೆ? 20 ರೂಪೀಸ್. ಹೊರಗಡೆಯಿಂದ ಬಂದರೆ ಅಮೌಂಟ್ ಇದು ಮಾಡ್ತಾರೆ. ಹೌದು. ಇಲ್ಲಿ ಲೋಕಲ್ ಆದರೆ ಸರ್ ಇವ್ರದ್ದು 500 ಒಂದು ಸ್ವಲ್ಪ ಚೆನ್ನಾಗಿ ಸ್ಟೋರಿ ಇದೆ. ಆಟೋ ರಿಕ್ಷಾ ಡ್ರೈವರ್, ಒಬ್ಬ ಬೀದಿಯಲ್ಲಿ ಒಬ್ಬ ವಡೆ ಮಾರ್ತಿದ್ದಂಥ ಒಬ್ಬ ವ್ಯಕ್ತಿ ನಾನು. ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ದೈವಾನುಗ್ರಹದಿಂದ ನಾನು ಬೆಳೆದಿದ್ದೀನಿ ಹೊರತು, ಸತ್ಯನ ಸುಳ್ಳಿ ನನ್ನಿಂದ ನಾನು ಬೆಳೆದಿಲ್ಲ. ಟ್ರೈನ್ ಹೋಗ್ತಿದೆ. ಟ್ರೈನಲ್ಲಿ ಈ ಕಡೆ ಚಿಕ್ಕಮಗಳೂರು ದಕ್ಷಿಣ. ನಾವು ಎಷ್ಟು ಅವರ್ ಮಾಡ್ಬೇಕೆಲ್ಲ ಹಾಕಿದ್ವಿ. ಇಲ್ಲಿ ಟ್ರೈನ್ ಸ್ಟಾಪ್ ಇಲ್ಲ ತಾನೆ? ಇಲ್ಲಿಲ್ಲ. ಹತ್ರ ಬಂದಾಗ ಚೈನ್ ಹೇಳ್ಬಿಟ್ಟು ಇಳ್ಕೊಂಡು ಹೋಗ್ಬಿಡ್ಬೋದು. ಇಲ್ಲಿ ಗೋಶಾಲೆ ಬೇರೆ ಇದೆ ಇಲ್ಲಿ. ಮತ್ತು ಇಲ್ಲಿ ಖುಷಿ ವಿಚಾರ ಏನಂತಂದರೆ ದಾಸೋಹ ಇದೆ, ಅನ್ನದಾಸೋಹ. ಇಲ್ಲಿ ನಾನು ಊಟ ಸಹ ಮಾಡಿದ್ದೀನಿ. ಎಷ್ಟೇ ಜನ ಬಂದ್ರೂ ನೆಮ್ಮದಿ ಊಟ. ಯಾವ ಟೈಮಿಗೆ ಬಂದ್ರೂ ಅಲ್ಲಿ ಜನ ತಗೊತಾ ಇದ್ದಾರೆ. ತುಂಬ ದೂರ ಇದೆ. ಎಷ್ಟು ದೊಡ್ಡ ಇದೆ ನೋಡ್ರಿ ದೇವಸ್ಥಾನ. ತುಂಬ ದೊಡ್ಡದಾಗಿ ಬೆಳೆದಿದೆ. ವಸತಿ ಗೃಹ ಬೇರೆ ಇದೆ. ಇವ್ರ ಕಡೆಯಿಂದ ಒಳ್ಳೊಳ್ಳೆ ಕಾರ್ಯಗಳಾಗಲಿ ಅಂತ ನಾವು ಬಯಸ್ತೀವಿ ಅಷ್ಟೇ. ವೀಕೆಂಡ್ ಟೈಮ್ ಬಂದರೆ ಏನಂದರೆ ಜನ ಅದು 500 ಸಿಗ್ತಾರೆ ಅಂತ. ಒಂದು ಚಿಕ್ಕದಾಗಿ ಆಟೋ ಡ್ರೈವರ್ ಆಗಿ ಆಮೇಲೆ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ಅಂತಂದರೆ ಎಲ್ರಿಗೂ ಒಂದು ಹೌದೌದು ಇಲ್ಲ ಅಂದರೆ ಈ ಥರ ಆಗಕ್ಕೂ ಆಗ್ತಿರ್ಲಿಲ್ಲ. ಖುಷಿ ಪಡಬೇಕು. ಆಮೇಲೆ ಇದೇ ಥರ ಒಳ್ಳೆ ಕೆಲಸಗಳು ಅವರಿಂದ ಆಗ್ತಾ ಇರಲಿ ಅಂತ ಕೇಳ್ಕೊಬೇಕು ಅಷ್ಟೇ. ಎಷ್ಟು ಜನಕ್ಕೆ ಈಗ ಹೆಲ್ಪು? ಇಷ್ಟು ಜನ. ಹೌದು. ಇದರಿಂದ ಮಠ ಇದೆಯಾ? ಏನು ಮಠ ಅದು? ಮಾಮೂಲಿ ಇದು ಬಸವೇಶ್ವರ ಮಠ ಅಂತ ಹೇಳ್ಬಿಟ್ಟು. ಇಲ್ಲಿ ಮೂರು ದೇವರು ಇದೆಯಲ್ಲ, ಷಣ್ಮಹಾತ್ಮ ಸ್ವಾಮಿ, ಆಂಜನೇಯ ಸ್ವಾಮಿ, ಆಮೇಲೆ ಅಲ್ಲೊಂದು ಉದ್ಭವ ಬಸವಣ್ಣ ಅಂತ ಹೇಳ್ಬಿಟ್ಟು. ಉದ್ಭವ ಬಸವಣ್ಣ. ಓಕೆ. ಇದು ಮುಂದೆ ಇದು ಆರ್ಟ್ ಕಟ್ಟಿದ್ದಿಲ್ಲ ಷಣ್ಮಹಾತ್ಮ ದೇವಸ್ಥಾನಕ್ಕೆ. ಇವಾಗ ಕಟ್ತಾ ಇದೆ. ಕಿಚನ್ ಇದು ಎಷ್ಟು ನೀಟಿದೆ ನೋಡಿದ್ರು. ಹೆವಿ ನೀಟಿದೆ. ಎಲ್ಲ ಮಿಷಿನ್ ಇದೆಯಲ್ಲ, ಅದು ಜಾಸ್ತಿ ಅಮೌಂಟಲ್ಲಿ ಮಾಡಬೇಕು. ಜನ ಜಾಸ್ತಿ ಇದ್ದಾಗೆಲ್ಲ ದೊಡ್ಡ ಮಿಷಿನಲ್ಲಿ. ಈಗೆಲ್ಲ ಕೈಯಲ್ಲಿ ಮಾಡೋಕ್ಕೆ ಸ್ವಲ್ಪ ಜನಕ್ಕೆ ಮಾಡ್ಬೋದು, ತುಂಬ ಜನಕ್ಕೆ ಎಲ್ಲಿ ಮಾಡೋದು. ಹೌದು. ಈಗ ಯಾವುದೇ ಟೆಂಪಲ್ ಧರ್ಮಸ್ಥಳ ಹೋದ್ರು ಅಲ್ಲೂ ಎಲ್ಲ ದೊಡ್ಡ ಮಿಷಿನ್. ಇದೇನಿದು? ಪೂಜೆದು ಕಟ್ಟಿಗೆಗಳು. ಎಷ್ಟು ದೊಡ್ಡ ಇದೆ ನೋಡಿ. ಇದನ್ನ ಯಾಗಶಾಲೆ ಅಂತ ಕರೀತಾರೆ. ಹೋಮಗಳು ನೋಡಿ, ಅಲ್ಲೇನೋ ನಡೀತಾ ಇದೆ ನೋಡಿ. ಎಲ್ಲರೂ ಹೋಮ ಮಾಡಿಸಿದ್ದಾರೆ. ಬಂದವ್ರಿಗೆಲ್ಲ ಒಳ್ಳೇದಾಗುತ್ತೆ ಇಲ್ಲಿ ನಾನು ನೋಡಿರೋ ಮಟ್ಟಿಗೆ. ನಾವು ವೀಡಿಯೋಸ್ ಎಲ್ಲ ನೋಡ್ತಿರ್ತೀವಲ್ಲ, ಇಲ್ಲಿ ಬಂದಿರೋರಿಗೆಲ್ಲ ಮತ್ತು ಅವರು ಅಲ್ಲಿ ಶಾಸ್ತ್ರ ಏನೋ ಕೇಳ್ತಾರಲ್ಲ, ಅಲ್ಲಿರೋರೆಲ್ಲ ನಮ್ಗೆ ಹಂಗೆ ಒಳ್ಳೇದಾಗಿದೆ, ಇದು ಒಳ್ಳೇದಾಗಿದೆ, ಅದು ಒಳ್ಳೇದಾಗಿದೆ. ರಾತ್ರಿ ಎಲ್ಲ ಬೇಡಿದ್ದೀನಿ ದೇವ್ರನ್ನ, ಆಂಜನೇಯ ಹೆಂಗಾರ ಮಾಡಿ ಕಾಪಾಡು. ಯಾರು ಮಾಡಿದ್ಮೇಲೆ ಎಲ್ಲ ಪೂಜೆ ಮಾಡಿಸ್ಕೊಂಡ್ಮೇಲೆ ತುಂಬ ಒಳ್ಳೇದಾಯ್ತು. ಪ್ರಾಬ್ಲಮ್ ಸಿಗಾಕೊಂಡು ಬಂದಿದ್ದೆ ಇಲ್ಲಿಗೆ. ನಂಬಿಕೆ ಇದ್ಕೊಂಡು ಬಂದರೆ ಖಂಡಿತ ಒಳ್ಳೇದಾಗುತ್ತೆ. ಅರ್ಸ್ಕೊಂಡು ಹೋಗಿದ್ದೆ, ಅಲ್ಲಿ ಕೆಲಸ ಆಯಿತು. ನಮ್ಮ ಹುಡುಗಂಗೆ
ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಅದೇ ಒಂದು ಜನ ಪವರ್. ಪಾಸಿಟಿವ್ ಎನರ್ಜಿ. ಜನ ಬರೋದು ಇಲ್ಲ. ಅದೇ ಹೌದು ಹೌದು. ಆಗಿರೋಕ್ಕಿದಾನೆ ಹಾಂ, ಶನೇಶ್ವರ ಸ್ವಾಮಿ ಟೆಂಪಲ್ಲು. ಇದು ಫಸ್ಟ್ ದೇವಸ್ಥಾನನಾ? ಅವೆಲ್ಲ ಕಟ್ಟಿದ್ರು. ಇದೆಲ್ಲ ಇಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ದಿನ ಫುಲ್ ಕಂಪ್ಲೀಟ್ ಆದಮೇಲೆ ನೋಡೋಕೆ ಮಜಾ. ಹಾಂ, ಕಂಪ್ಲೀಟ್ ಆದ್ಮೇಲೆ ಫುಲ್ ಪೂಜೆ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ನಾವು. ಹಾಂ, ಇದರಿಂದ ಮುಟ್ಟಾಲೆ ಇದರಿಂದೇನಾ ಒಳಗಡೆ? ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇದೆಯಾ? ಕ್ಯಾಮ್ರಾ ಅಲೋ ಇದೆಯಾ? ಇರಲಿ ಬರಲಿ ಯಾವಾಗ ನೋಡ್ರಿ, ಇನ್ಫ್ಲೂಯೆನ್ಸ್ ಇದ್ರೆ ಇದೆ ಬೆನಿಫಿಟ್ಟು. ಅರ್ಚನೆ ಮಾಡಿಸಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಕಂ ಛಾಯಾಮಾತಾಂಡ ಸಂಭೂತಂ ತಂ ನಮಾಮಿ ಜನೇಶ್ವರಂ ಹರ್ದಕಾಯಂ ಮಹಾವೀರ್ಯಂ ಗಜರಾಧಿತ್ಯಂ ವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ಧಮ್ರಾಹಂ ಪ್ರಣಮಾಮ್ಯಹಂ ಫಲಾದ ಪುಷ್ಪ ಸಂಕಾಶಂ ತಾರಕಾಗ್ರಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ಸಂಕೇತಂ ಪ್ರಣಮಾಮ್ಯಹಂ ಹಿತೆ ವ್ಯಾಸೋಮತೋದ್ಗೀತಂ ಯಃ ಪಠೇತೋ ಸಮಾಹಿತಂ ದಿವಾವಾಯ ದೇವಾರತ್ರ ಬರಪ್ಪ ಮಕ್ಕಳ ಬರೀ. ಇವತ್ತು ಎಳ್ಳೆಣ್ಣೆ ಅಭಿಷೇಕ ಮಾಡಿದ್ಯಾ? ಇನ್ನು 7 ವರ್ಷ ಶನಿ ಕಾಟ ಇವರೆಲ್ಲ ಮಗಳೇ. ಯಾವ ಕಾರ್ಯಕ್ಕೆ ಕೈ ಹಾಕು ಜೈವಾಗುತ್ತೆ. ಶನಿ ಮಹಾತ್ಮ ಬಿಡುಗಡೆ ಆದ. ಬಾಪ ನೀನು ಮಗ, ಯಾವ ಕಾರ್ಯಕ್ಕೆ ಕೈ ಹಾಕಪ್ಪ ಜೈವಾಗುತ್ತೆ. ಇವತ್ತಿಂದ 100% ಶನಿ ಕಾಟ ಇಲ್ಲ. ದೇವರಲ್ಲಿ ಮಾತಂತಂದ ದೂರ ಆಗುತ್ತೆ. ಯಾವ ಟಿವಿನಲ್ಲಿ ಯೂಟ್ಯೂಬ್ ಇಲ್ಲಿ ಶಿವ ಇದ್ದಾರೆ. ನಮಸ್ತೆ. ಅನ್ನದಾನ ನಡೀತಾ ಇದೆ. 1 ಕೆಜಿಗೆ ದಾನ ಮಾಡಿ, 10 ರೂಪಾಯಿ ದಾನ ಮಾಡಿ, ಒಳ್ಳೆಯದು. ಭಕ್ತರ ಸಹಾಯದಿಂದ, ಭಕ್ತರ ದೇಣಿಗೆಗಳಿಂದ ಲಕ್ಷಾಂತರ ಜನಕ್ಕೆ ಇಲ್ಲಿ ದಾಸೋಹ ನಡೀತಾ ಇದೆ. ನೋಡಿ, 10 ರೂಪಾಯಿ ದಾನ ಮಾಡಿ, ಒಳ್ಳೆಯದು. 4 ಜನ ಪ್ರಸಾದ ಊಟ ಮಾಡ್ತೀನಿ. ನೀವು ಕೊಡುವಂಥದ್ದು ಪ್ರಸಾದ ಸ್ಟಾರ್ಟ್ ಆಗಿ ನೋಡಿ. ಸ್ಕ್ಯಾನ್ ಮಾಡ್ಬೋದು ಕೂಡ, ಚಕ್ರ ಕೊಡ್ತೀನಿ. ಅನುದಾನ ಮಾಡಿ, ಅದೇ ನಿಮ್ಮ ಪುಣ್ಯ. ಇದು ಅಷ್ಟು ಬಟ್ಟೆ ಮಾಡಿ ದೇವ್ರ ಮನೆ ಮಡಗಪ್ಪ, ಇಲ್ಲಾಂದರೆ ನೀವು ಪರ್ಸಲ್ಲೇ ಮಡಿಕಪ್ಪ, ಅಂಗಡಿ ಇದ್ದಾಗ ಅಲ್ದಲ್ಲಿ ಮಡಗಪ್ಪ. ದುಡ್ಡು ಕಾಸು ಯಾವಾರ ಬಿಸ್ನೆಸ್ಸು ನೀವು ಮಾಡ್ತಾರೆ ಕೆಲಸ, ಯಾವಾರ ಬಿಸ್ನೆಸ್ಸಲ್ಲಿ ಇವತ್ತಿನಿಂದ ಕೈ ಎತ್ತದೆ. ಮನೇಲಿ ಏನೇ ಕಿರಿಕಿರಿ, ಯಾವಾರ ತೊಂದರೆ ಏನೇ ಇದೆ, ಇವತ್ತಿನಿಂದ ಒಳ್ಳೆ ಜಯ ಸಿಗ್ತದೆ. ಬಿಸ್ನೆಸ್ ಬಗ್ಗೆ, ಮನೆ ಕಟ್ಟೆ ಬಗ್ಗೆ ಏನೇ ಇರಲಿ, ಇವತ್ತಿನಿಂದ ನಿಮ್ಮ ಕೆಲಸ ಸಕ್ಸಸ್, ನೀವು ಮಾಡುವಂಥ ಕೆಲಸ ಸಕ್ಸಸ್ ನಡೀತದೆ. ಮಾಡಿರೋದು ಅಂದರೆ ಅವರು ಹೌದಾ? ಸೂಪರ್. ಇದು ಫುಲ್ ಇದೆಲ್ಲ ಡಿಸೈನ್ ಮಾಡಿರೋದಲ್ಲ. ಏನು ಉಡ್ಡಿದ್ದು? ಹಲಸಿನ ಮರ. 2 ತಿಂಗಳು ಮಾಡಿ 2 ತಿಂಗಳಾಯ್ತಾ? ಮಾಡಕ್ಕೆ ಯಾವಾಗ ಮಾಡಿದ್ದು ಇದು? ಹಾಂ, ನಾವು ಕೊಡೋ ದುಡ್ಡು ಯಾರಿಗಾರು ಒಬ್ರು ಊಟಕ್ಕಾದರೆ ಖುಷಿ. ಅದೇ ಆ ದುಡ್ಡೆಲ್ಲ ಕಳಿತೀವಿ. ಅದೇನು ಅಲ್ಲೇ ಅವ್ರು ಕೂತಿರೋ ಅಲ್ಲೇ ಆಫೀಸ್ ಮೇಲ್ಗಡೆ ಆಫೀಸ್ ಇದೆ. ಆಫೀಸ್ ಅದು. ಬಟ್ ಇದು ಇನ್ನೊಂದು ಆಶ್ಚರ್ಯ ವಿಚಾರ ಏನಂದರೆ, ಇಲ್ಲಿ ಜನ ಬಂದು ಕುತ್ಕೊಂಡಿರ್ತಾರಂತೆ, ಟೋಕನ್ನ ಏನೋ ತೊಗೊಂಡು ಕೂತಿರ್ತಾರಂತೆ. ಅವರು ಸ್ವಾಮೀಜಿನೇ ಹೇಳ್ತಾರಂತೆ, ಅಂದರೆ ನೀನೇನು ಏನಾರು ನಿನ್ನ ಮನಸ್ಸು ಅದನ್ನ ಹೇಳಿದಾಗ ಅವ್ರು ಎದ್ದು ಹೋಗಿ ಅವ್ರು ಹೇಳ್ತಾರೆ, ಈಗ ನಿಂದೇನೋ ಸಮಸ್ಯೆ ಇದೆ ಅಂತ. ಆವಾಗ ಅವ್ರು ಎದ್ದು ಬರ್ತಾರೆ. ಯಾರಿಗ ಸಮಸ್ಯೆ ಇದೆ ಅವ್ರು ಎದ್ದು ಹೋಗ್ತಾರೆ. ಅವರೇ ಕರೀತಾರೆ ಅವರೇ. ನಿನ್ನ ಮನಸ್ಸಿನಲ್ಲಿ ಏನಿದೆ, ನೀನು ಏನು ಕೇಳಕ್ಕೆ ಬಂದಿದೆಯೋ, ಇಂಥದಕ್ಕೆ ಬಂದಿದೆಯಾ ಅಂತ. ಇದೇ ಒಂದು ದೈವ ಶಕ್ತಿ ಅಂಜನ. ಇಂಥದಕ್ಕೆ ಬಂದಿದ್ದೀರಾ ಅಂತ ನಾನು ಬರೆದು ನಿಮಗೆ ಚೀಟಿ ಕೊಡ್ತೀನಿ ನಾನು. ಅದು ಶನಿವಾರನಾ? ಶನಿವಾರ, ಭಾನುವಾರ, ಸೋಮವಾರ 3 ದಿನ. ರಾಖಿ ಮೇಲೆ ರೈಡ್. ಓ, ಇದು ರಾಮಸೇತುದು ಅಲ್ಲಿಂದ ತಂದಿರಕ್ಕಲ್ಲ ಇದು?
ಅದೆಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಅಂತ. ನನ್ನ ಭಾವನೆ ಏನಂದರೆ ಸತ್ಯನೋ ಸುಳ್ಳೋ ಬಿಟ್ಟಾಕ್ಬಿಡು, ನಿನಗೆ ಬಂದಾಗ ಒಳ್ಳೇದಾಯ್ತಾ ಅಷ್ಟೇ, ನೆಮ್ಮದಿ ಸಿಗುತ್ತಾ ಅದು ಇಂಪಾರ್ಟೆಂಟ್. ಈಗ ಅಷ್ಟೇ. ಈಗ ನೋಡು, ನಾವು ಅಲ್ಲಿ ಇದಕ್ಕೆ ಹೋಗ್ತೀವಿ ಕಾರ್ಯಸಿದ್ಧಿಗೆ, ಗಿರಿನಗರಲ್ಲಿ. ಹೌದು, ಹೋದ ಒಂಥರ ನೆಮ್ಮದಿ ಅಷ್ಟೇ. ಅಲ್ಲಿ ಕೆಲಸ ಆಗುತ್ತೋ ಬಿಡುತ್ತೋ ಅದೆಲ್ಲ ಸೆಕೆಂಡ್ರಿ. ಅಲ್ಲಿನೂ ಆ ಟೆನ್ಷನ್ನು ಈ ಟೆನ್ಷನ್ನು ಅದು ಇದು 1000 ಇರುತ್ತೆ ದಿನದ ಕೆಲಸದ್ದು ಅದರದ್ದು ಇದ್ರದ್ದು. ಹೋಗ್ತೀಯ, ಅಲ್ಲಿ ಹೋಗಿ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಒಂದು 10 ನಿಮಿಷ ಕೂತ್ರೆ ನೆಮ್ಮದಿ, ಪೀಸ್. ಈಗೆಲ್ಲ ಇಲ್ಲಿ ಮೇಲೆ ಬರ್ತಾ ಇದೀವಲ್ಲ, ಪಾದದಷ್ಟು ಇದೀವಿ ಅಷ್ಟೇ. ಅದೇ 161 ಅಡಿ. ಇದು ಏಷ್ಯಾದಲ್ಲೇ ಇಂಡಿಯಾದಲ್ಲೇ? ಇಡೀ ಇದರಲ್ಲೇ ವರ್ಲ್ಡಲ್ಲೇ ಇಷ್ಟು ದೊಡ್ಡದಿದೆ. 161 ಅಡಿ ಪಂಚಮುಖಿ. ಹಾಂ. ಸಡನ್ಲಿ ಇದು ಕಾಣೋದಿಲ್ಲಲ್ಲ ಹಿಂದ್ಗಡೆ ಫ್ರಂಟಿಂದ. ಅಂದ್ರೆ ಹಿಂಗೋದ್ರೆ ಸಡನ್ ಆಗಿ ಶಾಕ್ ಆಯ್ತದೆ. ಹಿಂಗೋದ್ರೆ ಗೊತ್ತಾಗುತ್ತೆ. ಇವಾಗ ಬಂದವರೆಲ್ಲ ಏನು ಮಾಡ್ತಾರೆ, ಮುಂದೆ ಹೋಗ್ತಾರೆ, ವಿಡಿಯೋ ಮಾಡ್ತಾರೆ, ಹೋಗ್ತಾರೆ, ಯಾರು ನೋಡಲ್ಲ. ಎಷ್ಟೋ ಜನ ನಂಗೆ ಮೆಸೇಜ್ ಮಾಡಿ ಕೇಳಿದ್ರು ಇದೆಲ್ಲಿದೆ ಅಂತ. ಇದು ಗದೆ ಹಿಂದೆ, ಇಲ್ಲಿ ಹೋಗ್ತಾ ಇದೆ. ಇದು ಗದೆ. ಇದು ನೋಡು, ಇದು ಡಿಸೈನು ಮಾಡ್ರನ್ನು, ಬಟ್ ನೀನು ಎಷ್ಟೇ ಮಾಡಿದ್ರು ಈ ಹಳೆ ಕಾಲದಲ್ಲಿ ಕಟ್ಟಿರ್ತಾರಲ್ಲ ಆ ಫಿನಿಶ್ ಬರೋದೇ ಇಲ್ಲ ಇವಾಗೆಲ್ಲ. ಅದೆಲ್ಲ ಕಲ್ಲಲ್ಲಿ ಕಿತ್ತುತ್ತಾ ಇಲ್ಲ. ಇವೆಲ್ಲ ಮಷೀನಲ್ಲಿ ಮಾಡಿರೋದು ಆ ಫಿನಿಶ್ ಬರೋಲ್ಲ. ಈಗ ಹಳೆ ಟೆಂಪಲ್ಗಳು ಇರ್ತಾವಲ್ಲ ಆ ಫಿನಿಶ್ ಬರೋದೇ ಇಲ್ಲ. ಗುರು ನಿಜ ನೋಡು, ಅವಾಗಲೇ ಹೇಳ್ದಂಗೆ ಪಾದದ ಅಷ್ಟು ಅರ್ಧ ಆ ಪಾದದ ಅರ್ಧನೇ ಇಲ್ಲ ಅಷ್ಟೇ ಇರೋದು. ಬಟ್ ಅದೇ ಇಲ್ಲಿಂದ ಅಲ್ಲಿಂದ ನಿಂತ್ಕೊಂಡ್ರೆ ಕ್ಲೀನಾಗಿ ಕಾಣೋದು. ಫೋಟೋ ಶೂಟ್ಗೆ ಇಲ್ಲಿಂದ ಚೆನ್ನಾಗಿ ಕಾಣಲ್ಲ, ಅದೇ ಹೋಗ್ಬೇಕು. ನಿಂತಿದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ರೈಟ್. ಅದಕ್ಕೆ ಅಲ್ಲೊಂದ್ಸತಿ ನಿಲ್ಸ್ಬಿಟ್ಟು ತಗೊಂಡ್ಬಂದ್ವಿ. ಇವೆರಡು ಮರದ ಜೊತೆ ಮಧ್ಯದಲ್ಲಿ ಬರುತ್ತೆ. ಅಲ್ಲ, ಓಹೋ, ಅವ್ರು ಅಲ್ಲಿ ಒಳಗಡೆ ಹೋಗಿ ಕೇಳ್ತಾವ್ರೆ. ಅಲ್ಲಿಂದ ಚೆನ್ನಾಗಿ ಬರುತ್ತೆ. ಕರೆಕ್ಟ್ ಮಾಮ, ಅದು ನೋಡು ಅಲ್ಲಿಂದ ಇಷ್ಟು ಕವರ್ ಆಗಬೇಕಂದ್ರೆ ಆಗಲ್ಲ. ನೀ ಎಂಥ ವೈಡ್ ಲೆನ್ಸ್ ತೊಗೊಂಡ್ರು. ಆದಾಗಲೇ ಬಂದಿದ್ದೆ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಬಂದೆ. ಬಂದ್ಬಿಟ್ಟು ಮೇಲೆ ಬಂದು ನೋಡ್ತೀನಿ, ಏನೂ ಕಾಣಿಸ್ತಾ ಇಲ್ಲ. ನೀನೊಂದು ಸೆಲ್ಫಿ ತಗೋ, ಆಗಲ್ಲ ಇದ್ರ ಜೊತೆ. ಇಲ್ಲಿಂದ ಆಗಲ್ಲ, ಅಲ್ಲೇ ಹೋಗ್ಬೇಕು ಸೆಲ್ಫಿ ತಗೊಳಕ್ಕೆ. ಪ್ರತಿಯೊಬ್ಬರು ಕಳಿಸ್ತಾರೆ ಸೆಲೆಬ್ರಿಟಿಗಳ. ನೈಟ್ ಹೊತ್ತು ಬರ್ತಾರೆ ನೋಡಿ, ಇಲ್ಲಿ ಶಿವರಾತ್ರಿ ಟೈಮಲ್ಲಿ. ಹಾಗೆ ರೆಗ್ಯುಲರಾಗಿ ಯಾರಾದರೂ ಬರ್ತಿರ್ತಾರೆ ಸೆಲೆಬ್ರಿಟಿ, ಅದೇ ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗೋಕ್ಕೆ. ರಚಿತಾರಾಮ ಜಾಸ್ತಿ ಇದಕ್ಕೆ, ಯಾಕಂದರೆ ಆಂಜನೇಯನ ಭಕ್ತಿ ಅಲ್ವಾ. ಯಾವುದು ನೋಡಿ, ಯೂಟ್ಯೂಬ್. ಈಗ ರೀಸೆಂಟಾಗಿ ಶೂಟಿಂಗ್ ಬಂದಿದ್ದು ಯಾವುದು ರಚಿತಾರಾಮ. ಯಾವ ಶೂಟಿಂಗು? ಸಂಜು ಮತ್ತು ಗೀತಾ ಭಾಗ ಕರೆಕ್ಟ್. ನಮ್ಮದು ಶೆಟ್ ಫಾರಮಲ್ಲಿ ತೆಗಿತಾರೆ, ಶೂಟಿಂಗ್ ತೆಗಿತಾರೆ. ಹಾಂ, ಇದು ಕಿಟ್ಟಿ ಎಲ್ಲ ಬಂದಿದ್ರು. ಇಲ್ಲ ನಮ್ಮದೇ ಕುದುರೆ ಸಾಕಿದೆ.